ಮಿಸ್ಟರ್ ಕರುಣಾಕರನ್, ನೀವು ಒಪ್ಪಿದ್ರೆ ನಾವು ತಕ್ಷಣ ಮದುವೆಗೆ ತಯಾರಿ ಮಾಡ್ತೀವಿ. ಕರುಣಾಕರನ್ ಮುಖ ನೋಡಿದಾಗ ನನಗೆ ಶಾಕ್ ಆಯ್ತು. ಅವ್ರಿಗೆ ನನ್ನ ಅಪ್ಪನಿಗಿಂತ ವಯಸ್ಸಾಗಿತ್ತು. ಅವರನ್ನ ನಾನು ಟಿವಿಲಿ ಹಲವಾರು ಬಾರಿ ನೋಡಿದ್ದೆ. ಅವರು ಮಹಿಳೆಯರ ಮೇಲೆ ಕಿರುಕುಳ ನೀಡಿದ ಪ್ರಕರಣಕ್ಕೆ ಹಲವಾರು ಬಾರಿ ಜೈಲಿಗೆ ಹೋಗಿದ್ರು. ನಾನು ಕೋಪದಿಂದ ಅಪ್ಪನನ್ನ ನೋಡಿ ಅಲ್ಲಿಂದ ಹೊರಡಲು ಸಿದ್ಧವಾದೆ. ಇಂಚರ ನಡಿ ಆರ್ಯ. ಇಂಚರ, ದೊಡ್ಡವರಿಗೆ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಾಗಲ್ವಾ? ಮಿಸ್ಟರ್ ಕರುಣಾಕರ್ಗೆ ಬೇಜಾರಾಗಿರುತ್ತೆ. ಅಪ್ಪ, ಅವ್ನ್ ಮನುಷ್ಯ ಅಲ್ಲ, ರಾಕ್ಷಸ. ಎಷ್ಟ್ ಮಹಿಳೆಯರು ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಆದ್ರೂ ನೀನು ನನ್ನನ್ನ ನರ್ಕಕ್ಕೆ ತಳ್ತಾ ಇದ್ಯಾ? ಅವನು ಶ್ರೀಮಂತರ ಎಲ್ಲ ತಪ್ಪಿಗೂ ಕ್ಷಮೆ ಇರುತ್ತೆ. ನೀನು ಅವನನ್ನ ಮದುವೆ ಆಗ್ಬೇಕು ಅಷ್ಟೇ. ಅದ್ರ ಬದಲಿಗೆ ಅಪ್ಪ ಮಾತನ್ನ ಮಧ್ಯದಲ್ಲೇ ನಿಲ್ಸಿದ್ರು. ಆದ್ರೆ ನನಗೆ ಅನುಮಾನ ಬಂತು. ಅದ್ರ ಬದಲಿಗೆ ಏನಪ್ಪ? ಬದಲಿಗೆ ನಿನ್ನ ತಾಯಿ ಕೆಮಿಕಲ್ ಫ್ಯಾಕ್ಟ್ರಿನ ಮಯೂರ್ ಹೆಸರಿಗೆ ಮಾಡ್ಬೇಕು. ಆಗಷ್ಟೇ ದೀಪಿಕಾ ಅವನನ್ನ ಮದುವೆ ಆಗ್ಬೋದು. ಓ ಗಾಡ್, ಸಾಧ್ಯನೇ